ಒಂದ್ ಕಡೆ ಹಬ್ಬದ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಳಗ್ನಿಂದಾನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟ್ ಹತ್ರ ಜನ ಬಂದ್ಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ, ಬೆಳಕಿನ ಹಬ್ಬ. ಆದ್ರೆ ಬೆಂಗಳೂರಿನಲ್ಲಿ ವ್ಯಾಪಾರದ ಭರಾಟೆ ಜೋರು. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಇಷ್ಟೆಲ್ಲ ದರ ಏರಿಕೆಯ ನಡುವೆಯೂ ಕೂಡ ಹೂ ಹಣ್ಣು ಖರೀದಿ ಜೋರಾಗಿದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕೆಆರ್ ಮಾರ್ಕೆಟ್ ಹತ್ರ. ಮೇಲ್ಗಡೆ ಫ್ಲೈಓವರ್ ಹತ್ರ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್, ಗಾಡಿಗಳು, 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಮಾರುಕಟ್ಟೆಗಳು, ಯಶವಂತಪುರ ಇರ್ಬೋದು, ಜಯನಗರ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಲ್ಲೇಶ್ವರಂ ಇರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳು ಕೂಡ ಅಷ್ಟೇ ರಶ್ ಆಗಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ. ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ಇಲ್ಲಿ ಕೆಆರ್ ಮಾರ್ಕೆಟ್ನಲ್ಲಿ ಜನ ಫುಲ್ ರಶ್ ಆಗಿರುವಂತದ್ದು. ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ. ಜೊತೆಗೆ ರಾಜಾಜಿನಗರ, ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂತದ್ದು. ನಸುಕಿನಲ್ಲಿ ಅಂದ್ರೆ ಇವತ್ತು ಬೆಳಗಿನ ಜಾವ 5:30ರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಸದ್ಯ ನಾವೀಗ ಕೆಆರ್ ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಇರುವಂತದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂ ಹಣ್ಣುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು. ಸಿಟಿ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಇರುವಂತದ್ದು, ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಮಲ್ಲಿಗೆ ಹೂ ಈ ಹಿಂದೆ 600 ಇತ್ತು, ಈಗ 1000 ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಕನಕಾಂಬರ 800 ಇತ್ತು, ಈಗ 1500 ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು, ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು, ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತಹ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು, ಇಲ್ಲಿ ಕಾಣಸಿಗುತ್ತೆ ಇಲ್ಲಿ. ಅದರ ಜೊತೆಗೆ ಇಲ್ಲಿ ಜನರನ್ನ ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ, ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನ ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ. ಮತ್ತೊಂದು ಭಾಗದಲ್ಲಿ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣುಗಳ ಖರೀದಿಯನ್ನ ಜನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನಮ್ಮ ವಿಜಯ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂತದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ 2 ಕಿಲೋಮೀಟರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ, ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ ಕೆಆರ್ ಮಾರ್ಕೆಟ್ ನಲ್ಲಿ ಹೋಗಿ ಜನ ಹೂ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂತದ್ದು ಸುಮಾರು ಅಂದ್ರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ ಕೆಆರ್ ಮಾರ್ಕೆಟ್ ನಲ್ಲಿ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಹಬ್ಬದ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಳಗ್ನಿಂದಾನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕೆಆರ್ ಮಾರ್ಕೆಟ್ ಹತ್ರ ಜನ ಬಂದ್ಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ, ಬೆಳಕಿನ ಹಬ್ಬ. ಆದ್ರೆ ಬೆಂಗಳೂರಿನಲ್ಲಿ ವ್ಯಾಪಾರದ ಭರಾಟೆ ಜೋರು. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಜನವೋ ಜನ. ಇಷ್ಟೆಲ್ಲ ದರ ಏರಿಕೆಯ ನಡುವೆಯೂ ಕೂಡ ಹೂ ಹಣ್ಣು ಖರೀದಿ ಜೋರಾಗಿದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕೆಆರ್ ಮಾರ್ಕೆಟ್ ಹತ್ರ. ಮೇಲ್ಗಡೆ ಫ್ಲೈಓವರ್ ಹತ್ರ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್, ಗಾಡಿಗಳು, 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಮಾರುಕಟ್ಟೆಗಳು, ಯಶವಂತಪುರ ಇರ್ಬೋದು, ಜಯನಗರ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಲ್ಲೇಶ್ವರಂ ಇರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳು ಕೂಡ ಅಷ್ಟೇ ರಶ್ ಆಗಿದೆ.
ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ. ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ಇಲ್ಲಿ KR ಮಾರ್ಕೆಟ್ ನಲ್ಲಿ ಜನ ಫುಲ್ ರಶ್ ಆಗಿರುವಂತದ್ದು. ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ. ಜೊತೆಗೆ ರಾಜಾಜಿನಗರ, ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂತದ್ದು. ನಸುಕಿನಲ್ಲಿ ಅಂದ್ರೆ ಇವತ್ತು ಬೆಳಗಿನ ಜಾವ 5:30ರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಸದ್ಯ ನಾವೀಗ KR ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಇರುವಂತದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂ ಹಣ್ಣುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು. ಸಿಟಿ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಇರುವಂತದ್ದು, ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು. ಮಲ್ಲಿಗೆ ಹೂ ಈ ಹಿಂದೆ 600 ಇತ್ತು, ಈಗ 1000 ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಕನಕಾಂಬರ 800 ಇತ್ತು, ಈಗ 1500 ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು, ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು, ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತಹ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು, ಇಲ್ಲಿ ಕಾಣಸಿಗುತ್ತೆ. ಇಲ್ಲಿ ಅದರ ಜೊತೆಗೆ ಇಲ್ಲಿ ಜನರನ್ನ ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ, ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನ ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ. ಮತ್ತೊಂದು ಭಾಗದಲ್ಲಿ KR ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂತಹ ಹೂ ಹಣ್ಣುಗಳ ಖರೀದಿಯನ್ನ ಜನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನಮ್ಮ ವಿಜಯ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂತದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ. KR ಮಾರ್ಕೆಟ್ ಫ್ಲೈಓವರ್ ಮೇಲೆ 2 ಕಿಲೋಮೀಟರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ KR ಮಾರ್ಕೆಟ್ ನಲ್ಲಿ ಹೋಗಿ ಜನ ಹೂ ಹಣ್ಣುಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂತದ್ದು ಸುಮಾರು ಅಂದ್ರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ KR ಮಾರ್ಕೆಟ್ ನಲ್ಲಿ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದ್ ಕಡೆ ಹಬ್ಬದ ಸಂಭ್ರಮ ಆದ್ರೆ ಮತ್ತೊಂದು ಕಡೆ ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿದೆ. ಬೆಳಗ್ನಿಂದಾನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ KR ಮಾರ್ಕೆಟ್ ಹತ್ರ ಜನ ಬಂದ್ಬಿಟ್ಟಿದ್ದಾರೆ. ರಾಜ್ಯಾದ್ಯಂತ ದೀಪಾವಳಿ ಹಬ್ಬದ ಸಂಭ್ರಮ, ಬೆಳಕಿನ ಹಬ್ಬ. ಆದ್ರೆ ಬೆಂಗಳೂರಿನಲ್ಲಿ ವ್ಯಾಪಾರದ ಭರಾಟೆ ಜೋರು. ಮಾರುಕಟ್ಟೆಗಳಲ್ಲಿ ಹಬ್ಬದ ಖರೀದಿ ಸಿಕ್ಕಾಪಟ್ಟೆ ಜೋರಾಗಿದೆ. KR ಮಾರ್ಕೆಟ್ನಲ್ಲಿ ಜನವೂ ಜನ. ಇಷ್ಟೆಲ್ಲ ದರ ಏರಿಕೆಯ ನಡುವೆಯೂ ಕೂಡ ಹೂ ಹಣ್ಣು ಖರೀದಿ ಜೋರಾಗಿದೆ. ಈ ಕ್ಷಣಕ್ಕೂ ಕೂಡ ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ KR ಮಾರ್ಕೆಟ್ ಹತ್ರ. ಮೇಲ್ಗಡೆ ಫ್ಲೈಓವರ್ ಹತ್ರ ಫುಲ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ ವೆಹಿಕಲ್, ಗಾಡಿಗಳು, 2 ವೀಲರ್ಸ್ 4 ವೀಲರ್ಸ್ ಎಲ್ಲ ಪಾರ್ಕ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಮಾರುಕಟ್ಟೆಗಳು, ಯಶವಂತಪುರ ಇರ್ಬೋದು, ಜಯನಗರ ಇರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಮಲ್ಲೇಶ್ವರಂ ಇರ್ಬೋದು, ಬೇರೆ ಬೇರೆ ಮಾರುಕಟ್ಟೆಗಳು ಕೂಡ ಅಷ್ಟೇ ರಶ್ ಆಗಿದೆ. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಾಲು ಸಾಲು ರಜೆ ಇರುವ ಕಾರಣ ಸಿಲಿಕಾನ್ ಸಿಟಿ ಮಂದಿ ಊರಿನತ್ತ ಹೋಗ್ತಾ ಇದ್ದಾರೆ. ಒಂದೆಡೆ ಖಾಸಗಿ ಬಸ್ನ ದರ ಏರಿಕೆ ಕೂಡ ಹೆಚ್ಚಾಗಿದ್ರೆ, ಮತ್ತೊಂದು ಕಡೆ ಇಲ್ಲಿ KR ಮಾರ್ಕೆಟ್ ನಲ್ಲಿ ಜನ ಫುಲ್ ರಶ್ ಆಗಿರುವಂತದ್ದು. ಇಲ್ಲಿಯೂ ಕೂಡ ದರ ಏರಿಕೆ ಆಗಿದೆ. ಜೊತೆಗೆ ರಾಜಾಜಿನಗರ, ಜಯನಗರ ನಗರದ ಹಲವು ಮಾರ್ಕೆಟ್ಗಳಲ್ಲಿ ಜನ ಜಂಗುಳಿ ಆಗ್ತಾ ಇರುವಂತದ್ದು. ನಸುಕಿನಲ್ಲಿ ಅಂದ್ರೆ ಇವತ್ತು ಬೆಳಗಿನ ಜಾವ 5:30ರಿಂದಲೇ ಜನ ಬಂದು ಹಬ್ಬದ ನಿಮಿತ್ತವಾಗಿ ಹೂ ಹಣ್ಣು ಕಾಯಿಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು ತಾವು ದೃಶ್ಯಗಳಲ್ಲಿ ಕಾಣಸಿಗುತ್ತೆ. ಸದ್ಯ ನಾವೀಗ KR ಮಾರ್ಕೆಟ್ ಫ್ಲೈಓವರ್ ನಲ್ಲಿ ಇರುವಂತದ್ದು ದೃಶ್ಯಗಳನ್ನ ತಾವು ಗಮನಿಸ್ತಾ ಇರಬಹುದು. ದರ ಏರಿಕೆ ನಡುವೆಯೂ ಕೂಡ ಜನ ಯಾವ ರೀತಿಯಾಗಿ ಹೂ ಹಣ್ಣುಗಳನ್ನ ಖರೀದಿಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸತತ ಮಳೆ ಹಿನ್ನೆಲೆ ಹೂಗಳ ಬೆಲೆ ಕೂಡ ಕೊಂಚ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು. ಸಿಟಿ ಮಾರ್ಕೆಟ್ ನಲ್ಲಿ ಜನಜಂಗುಳಿ ಇರುವಂತದ್ದು, ಕಿಕ್ಕಿರಿದು ತುಂಬಿರುವಂತಹ ಜನರನ್ನ ದೃಶ್ಯಗಳಲ್ಲಿ ನಾವು ಕಾಣ್ತಾ ಇರಬಹುದು.
ಮಲ್ಲಿಗೆ ಹೂವು ಈ ಹಿಂದೆ 600 ಇತ್ತು, ಈಗ 1000 ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಕನಕಾಂಬರ 800 ಇತ್ತು, ಈಗ 1500 ಆಗಿರುವಂತಹ ಮಾಹಿತಿ ಕೂಡ ಇರುವಂತದ್ದು. ಅದರ ಜೊತೆಯಲ್ಲಿ ಕೂಡ ಕಳೆದ ಬಾರಿ ಯಾವ ರೀತಿಯಾಗಿ ಜನಜಂಗುಳಿ ಇತ್ತು, ಈ ಬಾರಿ ಅದಕ್ಕಿಂತ ದುಪ್ಪಟ್ಟಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಯಾಕಂತಂದ್ರೆ ಅವೆನ್ಯೂ ರಸ್ತೆ ಆಗಿರಬಹುದು, ಇನ್ನೂ ಹಲವು ಭಾಗಗಳಲ್ಲಿ ಸಂಪರ್ಕಿಸುವಂತಹ ಅಂದ್ರೆ ಅವೆನ್ಯೂ ರಸ್ತೆ ಸಂಪರ್ಕಿಸುವಂತಹ ರೋಡ್ ಏನಿದೆ ಅದು ಸಂಪೂರ್ಣವಾಗಿ ಜಾಮ್ ಆಗಿರುವಂತದ್ದು. ನಸುಕಿನಿಂದಲೇ ಜನ ಬಂದು ಹಬ್ಬಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕಾಗಿ ಬ್ಯುಸಿ ಆಗಿರುವಂತಹ ದೃಶ್ಯಗಳನ್ನ ತಾವು ನೋಡಬಹುದು, ಇಲ್ಲಿ ಕಾಣಸಿಗುತ್ತೆ. ಇಲ್ಲಿ ಅದರ ಜೊತೆಗೆ ಇಲ್ಲಿ ಜನರನ್ನ ನೀವು ಯಾವ ರೀತಿಯಾಗಿ ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯಗಳನ್ನ ನೋಡ್ತಾ ಇರಬಹುದು. ಹಬ್ಬದ ಈ ಒಂದು ಏನು ಹಬ್ಬ ಇರುತ್ತೆ, ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣು ಕಾಯಿಗಳ ದರ ಏರಿಕೆ ನಡುವೆ ಕೂಡ ಅದನ್ನ ಖರೀದಿ ಮಾಡುವುದರಲ್ಲಿ ಜನ ನಿರತರಾಗಿದ್ದಾರೆ. ಮತ್ತೊಂದು ಭಾಗದಲ್ಲಿ KR ಮಾರ್ಕೆಟ್ ಫ್ಲೈಓವರ್ ಕೂಡ ಫುಲ್ ರಶ್ ಆಗಿರುವಂತದ್ದು, ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಕಾರ್ಗಳನ್ನ ಫ್ಲೈಓವರ್ ಮೇಲೆಯೇ ಇಲ್ಲಿ ಪಾರ್ಕಿಂಗ್ ಮಾಡಿ ಜನ ಆ ಮೂಲಕ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಒಂದು ಹಬ್ಬಕ್ಕೆ ಬೇಕಾದಂತಹ ಹೂವು ಹಣ್ಣುಗಳ ಖರೀದಿಯನ್ನ ಜನ ಮಾಡ್ತಾ ಇದ್ದಾರೆ. ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ನಮ್ಮ ವಿಜಯ್ ಮಂಜುನಾಥ್ ಅವರು ತೋರಿಸ್ತಾ ಇರುವಂತದ್ದು. ಸುಮಾರು 2 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದೆ. KR ಮಾರ್ಕೆಟ್ ಫ್ಲೈಓವರ್ ಮೇಲೆ 2 ಕಿಲೋಮೀಟರ್ನಷ್ಟು ದೂರದಲ್ಲಿ ವ್ಯಾಪ್ತಿಯಲ್ಲಿ ಕಾರ್ಗಳನ್ನ ಬೈಕ್ಗಳನ್ನ ನಿಲ್ಲಿಸಿ ಆ ಬಳಿಕ ಅಲ್ಲಿಂದ ತೆರಳಿ KR ಮಾರ್ಕೆಟ್ ನಲ್ಲಿ ಹೋಗಿ ಜನ ಹೂವು ಹಣ್ಣುಗಳನ್ನ ಖರೀದಿ ಮಾಡ್ತಾ ಇರುವಂತದ್ದು. ಆ ಬಳಿಕ ಈಗ ಗೊತ್ತಾಗ್ತಾ ಇರುವಂತದ್ದು ಸುಮಾರು ಅಂದ್ರೆ ಕಳೆದ ಬಾರಿ ಏನು ಜನ ಸೇರಿದ್ರು ಅದಕ್ಕಿಂತ ದುಪ್ಪಟ್ಟು ಜನ ಈ ಬಾರಿ KR ಮಾರ್ಕೆಟ್ ನಲ್ಲಿ ಸೇರಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಒಂದೆಡೆ ಟ್ರಾಫಿಕ್ ಜಾಮ್, ಮತ್ತೊಂದೆಡೆ ದರ ಏರಿಕೆ ಬಿಸಿಯ ನಡುವೆಯೂ ಕೂಡ ಜನ ಹಬ್ಬದ ತಯಾರಿಯನ್ನ ಬಲು ಜೋರಾಗಿ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.